ಹಲೋ ಎವ್ರಿವನ್, ನಾನು ಮತ್ತು ನನ್ನ ಫ್ರೆಂಡ್ಸು ಈ ವೀಕ್ ಬೈಕ್ ರೈಡ್ ಹೋಗ್ತಾ ಇದ್ದೀವಿ ಬ್ಯಾಂಗ್ಳೂರ್ ಟು ವಾರ್ಕಳ. ಸೊ ಬ್ಯಾಂಗ್ಳೂರ್ ಟು ವಾರ್ಕಳ ಡಿಸ್ಟೆನ್ಸ್ ಬಂದುಬಿಟ್ಟು ಆಲ್ಮೋಸ್ಟ್ 750 ಕಿಲೋಮೀಟರ್ಸ್ ಇದೆ. ಆ್ಯಂಡ್ ವಾರ್ಕಳೆಯಿಂದ ಜಟಾಯು ಅರ್ತ್ ಸೆಂಟರ್ಗೆ ಹೋಗ್ತೀವಿ. ಸೊ ಜಟಾಯು ಅರ್ತ್ ಸೆಂಟರಿಂದ ಆಳಿಮಲ ಶಿವ ಸ್ಟ್ಯಾಚ್ಯೂ, ಅದು ಬೀಚ್ ಸೈಡ್ ಇರೋದು, ತುಂಬ ಚೆನ್ನಾಗಿದೆ ವ್ಯೂ ಎಲ್ಲ. ಸೊ ಅದು ಮುಗಿಸ್ಕೊಂಡು ವಾಪಸ್ ರಿಟರ್ನ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಸೊ ಇದು ಟೋಟಲ್ ರೌಂಡ್ ಟ್ರಿಪ್ ಬಂದುಬಿಟ್ಟು ಆಲ್ಮೋಸ್ಟ್ 1700 ಕಿಲೋಮೀಟರ್ಸ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ನಾವು ಹೋಗ್ತಿರೋದು 4 ಮೆಂಬರ್ಸ್, ನಾನು, ಸೂರ್ಯ, ಪ್ರಶಾಂತ್ ಮತ್ತು ವೀರೇಶ್ ಅಂದ್ಬಿಟ್ಟು. ಸೊ ಅವ್ರು ಯಾರು ಎಲ್ಲ ಹೋಗ್ತಾ ವೀಡಿಯೋಲಿ ಗೊತ್ತಾಗುತ್ತೆ. ಇಲ್ಲಿಂದನೇ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಏನೇನು ಪ್ರಿಪೇರ್ ಆಗಿದ್ದೀನಿ, ಏನೇನು ತೊಗೊಂಡಿದ್ದೀನಿ ಟ್ರಿಪ್ಗೆ, ಏನೇನು ಪ್ರಿಪ್ರೇಷನ್ಸ್ ಇದೆ ಎಲ್ಲ ತೋರಿಸ್ತೀನಿ ಈ ವಿಡಿಯೋಲ್ಲಿ. ಆ್ಯಂಡ್ ಆಲ್ಸೋ ಕಂಪ್ಲೀಟ್ ಟ್ರಿಪ್ಪು ರೆಕಾರ್ಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ ವೀಡಿಯೋಸಲ್ಲಿ. ಸೊ ನೋಡೋಣ ಅದು ಎಷ್ಟರ ಮಟ್ಟಿಗೆ ಆಗುತ್ತೆ, ಹೆಂಗೆ ಮಾಡ್ತೀನಿ ಅಂತ ನನಗೂ ಗೊತ್ತಿಲ್ಲ ಇನ್ನು ಕರೆಕ್ಟಾಗಿ. ಅದು ಒಂದು ಟ್ರೈ ಮಾಡ್ತೀನಿ. ಸೊ ಲೆಟ್ ಸ್ಟಾರ್ಟ್ ದಿ ಪ್ರಿಪ್ರೇಷನ್ ನಾವು. ರೈಡಿಂಗ್ ಜಾಕೆಟ್ ಫ್ರಮ್ ಆಕ್ಸರ್. ಇದು ಫ್ರಂಟ್ ವೀಲ್ ಈ ಥರ ಇದೆ. ರೈಡಿಂಗ್ ಜಾಕೆಟ್ ಚೆನ್ನಾಗಿದೆ ಇದು ತುಂಬ. ಆ್ಯಂಡ್ ಬ್ಯಾಕ್ ವೀಲ್ ಈ ಥರ ಇದೆ. ಸೊ ಹಿಂದ್ಗಡೆ ಎಲ್ಲ ನೀವು ನೋಡ್ಬೋದು, ಇಲ್ಲಿ ಇದಕ್ಕೆ ಗಾರ್ಡ್ ಕೊಟ್ಟಿದ್ದಾರೆ ಲೈಕ್ ಬ್ಯಾಕ್ ರೆಸ್ಟಿಗೆ. ಸೊ ಸೇಫ್ಟಿ ತುಂಬ ಚೆನ್ನಾಗಿದೆ. ಆ್ಯಂಡ್ ದೂರ ಹೋಗ್ಬೇಕಾದ್ರೆ ಸೇಫ್ಟಿ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಆ್ಯಂಡ್ ನೋಡಲಿಕ್ಕೂ ಸಖತ್ತಾಗಿದೆ. ಹಾಕಿ ನೋಡಿದೆ, ತುಂಬ ಚೆನ್ನಾಗಿ ಕಾಣಿಸ್ತು. ಇದು ತುಂಬ ಇಷ್ಟ ಆಯ್ತು ನನಗೆ. ಆ್ಯಂಡ್ ಆ್ಯಕ್ಚುಲಿ ಇದೆಲ್ಲ ನಾನು ಆಫ್ಲೈನಲ್ಲಿ ಬೈ ಮಾಡಿದ್ದು, ಯಾವುದು ಆನ್ಲೈನಲ್ಲ ಇವೆಲ್ಲ ರೈಡಿಂಗ್ ಗೇರ್ಸು. ಸೊ ಇದು ಬಂದುಬಿಟ್ಟು ಬ್ಯಾಂಗ್ಳೂರಲ್ಲೇ ತೊಗೊಂಡಿದ್ದು. ಆ್ಯಂಡ್ ಯಾವ ಶಾಪು ಹೆಂಗೆ ಲೈಕ್ ಏನು ಆಫರ್ಸ್ ಕೊಡ್ತಾರೆ, ಆ್ಯಕ್ಚುಲಿ ಒಂದು 2-3 ಶಾಪ್ಸ್ ಕಂಪೇರ್ ಮಾಡಿಬಿಟ್ಟು ನೋಡಿ ತೊಗೊಂಡಿದ್ದು. ಈ ಶಾಪೇ ನನಗೆ ಬೆಸ್ಟ್ ಅನಿಸಿದ್ದು. ಸೊ ಕಂಪ್ಲೀಟ್ ರಿವ್ಯೂ ಒಂದು ಶಾಪ್ ಡೀಟೇಲ್ಸ್ ಎಲ್ಲದನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ಅದರಿಂದ ನೀವು ತೊಗೋಬೋದು. ಆ್ಯಂಡ್ ಆಫರ್ ಕೂಡ ಸಿಗುತ್ತೆ. ನೆಕ್ಸ್ಟ್ ವೀಡಿಯೋಲಿ ನಾನು ಕಂಪ್ಲೀಟ್ ರಿವ್ಯೂ ಹಾಕ್ತೀನಿ ಆಫ್ಟರ್ ಟ್ರಿಪ್ ಒಂದ್ಸರಿ ಟೈಮ್ ಆದಾಗ. ಸೊ ರೈಡಿಂಗ್ ಗೇರ್ಸ್ ಎಲ್ಲದನ್ನು. ರೈಡಿಂಗ್ ಹೆಲ್ಮೆಟ್ ಫ್ರಮ್ ಆಕ್ಸರ್. ಇದು ಕೂಡ ಆಕ್ಸರ್ ಕಂಪ್ನಿದು, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನನಗೆ ಪರ್ಸ್ನಲಿ ಈ ಸರಿ ಆಕ್ಸರ್ ಬ್ರ್ಯಾಂಡೇ ತೊಗೋಬೇಕು ಅಂತ ಇತ್ತು. ನನಗಿದು ಸ್ವಲ್ಪ ಇಷ್ಟ ಆಗಿತ್ತು ಬ್ರ್ಯಾಂಡು. ಇದು ಲೋಗೋ ನೋಡ್ಬೋದು. ಆ್ಯಂಡ್ ತುಂಬ ಸೇಫ್ಟಿ ಇದೆ. ಇದು ನೋಡಿ, ಓಪನ್ ಮಾಡಿದ್ರೆ ಇಲ್ಲಿ ಜೊತೆಗೆ ಡಬಲ್ ವೈಸರ್ ಇದೆ. ತುಂಬ ಚೆನ್ನಾಗಿದೆ ಇದು. ಇದು ಸೈಡ್ ವ್ಯೂ ಆ್ಯಂಡ್ ಇದು ಬ್ಯಾಕ್ ವ್ಯೂ. ಎಲ್ಲದ್ರದ್ದು ವೀಡಿಯೋಸ್, ಅನ್ಬಾಕ್ಸಿಂಗ್, ರಿವ್ಯೂ, ಹೆಂಗಿದೆ ಕ್ವಾಲಿಟಿ. ಇದು ಆ್ಯಕ್ಚುಲಿ 2024 ನ್ಯೂ ಮಾಡೆಲ್. ಸೊ ಅದನ್ನೇ ತೊಗೊಂಡೆ. ಶೂಸ್ ಫ್ರಮ್ ಫಿಲಾ. ಸೊ ಇದು ಚೆನ್ನಾಗಿದೆ. ಗ್ರಿಪ್ ಇದೆಲ್ಲ ಕೆಳಗಡೆ ನೋಡ್ಬೋದು, ತುಂಬ ಚೆನ್ನಾಗಿದೆ. ಆ್ಯಂಡ್ ನನಗೆ ಕಲರ್ ಇಷ್ಟ ಆಯಿತು. ಸೊ ರೈಡ್ಗೆ ಅಂತ ತೊಗೊಂಡಿದ್ದೀನಿ. ನೋಡೋಣ ಇದು ಹೇಗಿರುತ್ತೆ ಏನು ಅಂತ. ಜಿಯೋಮಿ MI ಪವರ್ ಬ್ಯಾಂಕ್. ಇದು ಆ್ಯಕ್ಚುಲಿ 10,000 mAh ತೊಗೊಂಡಿದ್ದೀನಿ. ಲಾಸ್ಟ್ ಟೈಮ್ ಕೂಡ ನಾನು MI ಬ್ರ್ಯಾಂಡ್ ಯೂಸ್ ಮಾಡ್ತಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ಹಂಗಾಗಿ ಈ ಸರಿ ಇದೇ ಆರ್ಡರ್ ಮಾಡಿದ್ದೀನಿ. ಮೋಸ್ಟ್ ಆಫ್ ದಿ ಟೈಮ್ ನಾವು ರೋಡಲ್ಲೇ ಇರ್ತೀವಿ. ಸೊ ಪವರ್ ಬ್ಯಾಕಪ್ ಬೇಕೇ ಬೇಕು ಮೊಬೈಲ್ಗೆ. ಹಂಗಾಗಿ ತೊಗೊಂಡಿದ್ದೀನಿ ಪವರ್ ಬ್ಯಾಕಪ್ಗೋಸ್ಕರ ಮೊಬೈಲ್ಗೆ. ಸೆಲ್ಫಿ ಸ್ಟಿಕ್ ಇದೇನು ತೊಗೊಂಡಿದ್ದೆ ಗೊತ್ತು, ಇದ್ರ ಬಗ್ಗೆ ಎಲ್ಲ ಗೊತ್ತಿದೆ. ಆಗಲೇ ಎಲ್ಲೊಂದಕ್ಕೆ ಲಾಸ್ಟ್ ವೀಡಿಯೋಲಿ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡಿದ್ದೆ. ರೈಡಿಂಗ್ ಗ್ಲೌಸ್. ಸೊ ಇದು ಪ್ರೋ ಬೈಕರಿಂದ ತೊಗೊಂಡಿರೋದು. ಇದು ಬೇಸಿಕ್ ಗ್ಲೌಸ್ ಆ್ಯಕ್ಚುಲಿ. ಇದು ಫೇಸ್ ಮಾಸ್ಕ್. ಸೊ ಪೂರ್ತಿ ಹೆಡ್ಡಿಂದ ನೆಕ್ವರೆಗೂ ಕವರ್ ಆಗುತ್ತೆ. ನೋಡ್ಬೋದು, ಇದು ಈ ಥರ ಕಂಪ್ಲೀಟ್ ಕವರ್ ಆಗುತ್ತೆ. ಸೊ ಪ್ರೊಟೆಕ್ಷನ್ ಬೇಕೇ ಬೇಕು. ಸನ್ಗೆ, ಡಸ್ಟ್ಗೆ ಎಲ್ಲ ಬೈಕಲ್ಲಿ ಹೋಗ್ತಿದ್ದೀವಿ ಅಂದರೆ, ಹಂಗಾಗಿ ತೊಗೊಂಡೆ. ಸೊ ಹೆಲ್ಮೆಟ್ ಒಳಗಡೆ ಹೆಲ್ಮೆಟ್ ಹಾಕಿದ್ರು ಕೂಡ ಹೆಲ್ಮೆಟ್ ಒಳಗಡೆ ಮತ್ತೆ ಪ್ರೊಟೆಕ್ಷನ್ ಬೇಕೇ ಬೇಕಾಗುತ್ತೆ. ಹಂಗಾಗಿ ತೊಗೊಂಡಿದ್ದೀನಿ. ಚೆನ್ನಾಗಿದೆ ಇದು ಕೂಡ.